ಈ ಬಾರಿ ಎನ್ಆರ್ ಕ್ಷೇತ್ರದ ಜನ ಬದಲಾವಣೆಯನ್ನ ಬಯಸುತ್ತಿದ್ದಾರೆ ಎಂದು ಎನ್ಆರ್ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಬ್ದುಲ್ಲಾ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. 20 ವರ್ಷಗಳ ಆಡಳಿತದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಸಾಗದೆ ಕ್ಷೇತ್ರದ ಜನರು ಬೇಸತ್ತಿದ್ದಾರೆ. ಆದ್ದರಿಂದ ಈ ಬಾರಿ ಜೆಡಿಎಸ್ ನನ್ನ ಬೆಂಬಲಿಸಿ ಅಧಿಕಾರಕ್ಕೆ ತರುತ್ತಾರೆ ಎಂದು ಭರವಸೆಯನ್ನ ವ್ಯಕ್ತಪಡಿಸಿದರು. ನಾನು 25,000ಕ್ಕೂ ಅಧಿಕ ಮತಗಳಿಂದ ಜಯಗಳಿಸಿದ್ದೇನೆ ಎಂದರು. ಇದೇ 25ಕ್ಕೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಎಸ್ಪಿ ಪಕ್ಷದ ಮುಖ್ಯಸ್ಥ ಅಕ್ಕ ಮಾಯಾವತಿ ಮೈಸೂರಿನಲ್ಲಿ ನಡೆಯುವ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಹ ಹೇಳಿದರು. ಈ ಕುರಿತು ಅಬ್ದುಲ್ಲಾ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಪ್ರಶಾಂತ್ ಎನ್ ಮಲ್ಲಿಕ್ ನಡೆಸಿರುವ ಚಿಟ್ಚಾಟ್ ಇಲ್ಲಿದೆ. ಇನ್ನೇನು ಮೈಸೂರಲ್ಲಿ 11 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರ ಕೂಡ ಒಂದು. ಈ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಜೆಡಿಎಸ್ ಅಭ್ಯರ್ಥಿ ಅಬ್ದುಲ್ಲಾ ಅವರು ನಾಮಪತ್ರ ಸಲ್ಲಿಸಿರುವಂಥದ್ದು. ಈಗ ನಮ್ಮೊಟ್ಟಿಗೆ ಅಬ್ದುಲ್ಲಾ ಅವರು ಇದ್ದಾರೆ. ಬನ್ನಿ, ಏನು ಚುನಾವಣಾ ಪ್ರಚಾರ ಹೇಗಿದೆ, ಜನರ ಬೆಂಬಲ ಹೇಗಿದೆ ಅನ್ನೋಂಥದ್ದನ್ನು ವಿಚಾರಿಸೋಣ. ಸರ್, ಇವತ್ತು ನಾಮಪತ್ರ ಸಲ್ಲಿಸಿದ್ದೀರಾ, ಜನರ ರೆಸ್ಪಾನ್ಸ್ ಹೇಗಿದೆ ಕ್ಷೇತ್ರದಲ್ಲಿ? ಚೆನ್ನಾಗಿದೆ. ಇವತ್ತು ನೀವು ನೋಡ್ತಾ ಇದ್ದಂಗೆ ಸುಮಾರು ಒಂದು 5-6 ಸಾವಿರ ಜನ LIC ಸರ್ಕಲಿಂದ SP ಆಫೀಸ್ ಗಂಟನೂ ನಡ್ಕೊಂಡೇ ಬಂದಿದ್ದಾರೆ. ಎಲ್ಲ ಗಾಡೀಲಿ ಬನ್ನಿ ಅಂತಂದ್ರು ಆ ಬಿಸಿಲಲ್ಲಿ ಬಿಸಿಲು ಏನು ನೋಡ್ದೇನೆ ಎಲ್ಲ ನಡ್ಕೊಂಡು ವಾಕವೆಲ್ಲಲ್ಲಿ ಬಂದು ನಮ್ಮ SP ಆಫೀಸ್ ಗಂಟನೂ ಬಂದು ನನ್ನ ಒಳ್ಳೆ ವೆಲ್ಕಮ್ ಮಾಡಿಕೊಂಡು ಕಳಿಸಿದ್ದಾರೆ. ಎಲ್ಲ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಖಂಡಿತವಾಗ್ಲೂ ನನಗೆ ಗೆದ್ದೇ ಗೆಲ್ತು ಅನ್ನೋ ಇದು ಭರವಸೆ ನಮಗಿದೆ. ಇದು ಈ ಒಂದು ಕ್ಷೇತ್ರದಲ್ಲಿ ಪ್ರಬಲವಾಗಿರುವಂಥ ಮುಸ್ಲಿಂ ಸಮುದಾಯದ 3 ಇಬ್ಬಾಗವಾಗ್ತದೆ ಎನ್ನುವಂಥ ಮಾತು ಸರ್. ಇವಾಗ ನೋಡಿ, ಎಲ್ಲರೂ ಬುದ್ಧಿವಂತರಿದ್ದಾರೆ. ಯಾರು ಬುದ್ಧಿ ಇಲ್ಲದೇನು ವೋಟರ್ ಯಾರಿಗೆ ಏನು ಮಾಡಬೇಕು ಅಂತ ಗೊತ್ತಿದೆ. ಮುಸ್ಲಿಮ್ಸ್ಗೆ 20 ವರ್ಷದಿಂದ ಏನು ಮಾಡಿಕೊಂಡು ಬಂದಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂತಲೂ ಎಲ್ಲರಿಗೂ ಗೊತ್ತಿದೆ. ಜನ ಅದಕ್ಕೆ ಬದಲಾವಣೆ ಕೇಳ್ತಾ ಇದ್ದಾರೆ. ನೋಡಿ, ಯಾವುದೇ ಒಂಥರ ಅಭಿವೃದ್ಧಿ ಆಗಿಲ್ಲ. ಸುಮಾರು 20 ವರ್ಷದಿಂದ ಒಂದು ರೋಡಿಂದಾಗಲಿ, ನೋಡಿ ಈಗ ಈ ಬಿಸಿಲಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ನೀರಿಂದಾಗಲಿ, ಒಂದು ಆಸ್ಪತ್ರೆ ಆಗಲಿ, ಯಾವುದೇ ಒಂದು ಕಾಲೇಜ್ ಆಗಲಿ, ಯಾವುದೇ ಒಂದು ಅಲ್ಲಿ ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಜನ ಬೇಸತ್ತಾಗಿದೆ ಹೊರತು ಯಾವುದೇ ಕಾರಣಕ್ಕೆ ಸತಿ ಚೇಂಜಸ್ ಮಾಡೇ ಮಾಡ್ತೀವಿ. ಒಳ್ಳೆಯ ಅಭ್ಯರ್ಥಿನ ತಂದೆ ತಿಂದು ನನಗೆ ಆಶೀರ್ವಾದ ಎಲ್ಲ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಕುಮಾರಣ್ಣ ದೇವೇಗೌಡರ ವರ್ಚಸ್ಸು ಚೆನ್ನಾಗಿರೋದ್ರಿಂದ ನಮ್ಮ JDS ಅಲ್ಲೇ ಇಡೀ ಕರ್ನಾಟಕದ ಎದ್ದಿರೋದ್ರಿಂದ ನಾವು ಗೆದ್ದೇ ಗೆಲ್ತೀವಿ. ಸರ್, ಏನೋ ಈ ಕ್ಷೇತ್ರದಲ್ಲಿ ಸುಮಾರು 20 ವರ್ಷಗಳಿಂದ ಕಾಂಗ್ರೆಸ್ ಭದ್ರಕೋಟೆ ಆಗಿರುವಂಥದ್ದು. ಅಲ್ಲದೆ ಕೂಡ ಈ ಒಂದು ಏನು ಪ್ರತಿನಿಧಿಸಿದ ಅಭ್ಯರ್ಥಿ ತನ್ವೀರ್ ಸೇಠ್ ಕೂಡ 20 ವರ್ಷದಿಂದ ಆಡಳಿತ ನಡೆಸಿರುವಂಥದ್ದು. ಸಚಿವರಾಗಿ, ಶಾಸಕರಾಗಿ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಇವ್ರನ್ನ ಮೆಟ್ಟಿಲಿರೋದು ಕಷ್ಟ ಅನಿಸ್ತದ ಸರ್? ಏನು ಕಷ್ಟ ಇಲ್ಲ ನೋಡಿ, ಲಾಸ್ಟ್ ಟೈಮೇ ಅವರು ಭಾರಿ ಕಮ್ಮಿ ಮಾರ್ಜಿನಲ್ಲಿ ಗೆದ್ದಿರೋದು. ಆಯಿತೆ, ಈ ಸಾರಿ ಅದನ್ನು ಮೀರಿಸಿ ನಾವು ಅದಕ್ಕಿಂತ ಹೆಚ್ಚಿನ ಇದು ಓಟ್ ತೊಗೊಂಡು ನಾವು ಗೆದ್ದೇ ಗೆಲ್ತೀವಿ ಅಂತ ಗೊತ್ತಿದೆ. ಯಾಕಂತಂದರೆ ಅವ್ರ ಕೆಲಸ ಏನು ಮಾಡಿಲ್ಲ. ಜನದ ಹತ್ರ ಹೋದ್ರೆ ಗೊತ್ತಾಗ್ತದೆ. ಈಗ ಯಾವುದೇ ಸ್ಲಮ್ಮಲ್ಲಿ ಹೋದರೂ ಒಂದು ಅಭಿವೃದ್ಧಿ ಆಗಿಲ್ವಲ್ಲ. ಅಲ್ಲಿ ಎಲ್ಲರೂ ಹೋದ್ರು ಅವ್ರು ಬರಲಿ ಅಂತ ಯಾವುದೇ ಏರಿಯಾಗೆ ಹೋಗೇ ಇಲ್ವಲ್ಲ. ಇನ್ನೂ ಯಾವುದೇ ಒಂದು ಅಭಿವೃದ್ಧಿನೇ ಆಗಿಲ್ವಲ್ಲ. ಒಂದು ಸ್ಕೂಲ್ ಆಗಲಿ, ಮತ್ತೊಂದು ನೀರಿನ ವ್ಯವಸ್ಥೆ ಆಗಲಿ, ರಸ್ತೆದಾಗಲಿ ಏನಿಲ್ಲ. ಅವ್ರು ಸುಮ್ಮನೆ ಹೇಳ್ತಾರೆ. ನೋಡಿ, ಒಂದು ಕ್ಯಾತ್ಮಳ್ಳಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಆಗಿ ಸುಮಾರು ಅದರಲ್ಲಿ ಯಾರು ಹೋಗಿ ನೋಡೋರು ಗತಿ ಇಲ್ಲ. ಬೇಡ, ಎಕ್ಸಾಂಪಲ್ ನೀವು ಅಜಿತ್ ಸೇಠ್ ಆಸ್ಪತ್ರೆ ಇದೆಯಲ್ಲ, ಅಲ್ಲಿ ಹೋಗಿ ನೋಡಿ, ಒಂದು ಬೆಡ್ ಆಗಲಿ ಒಂದು ಏನಿಲ್ಲ ಅಲ್ಲಿ. ಅಜಿತ್ ಸೇಠ್ ಅವ್ರ ಅಪ್ಪನ ಹೆಸರು ಮಡಗಿದ್ದಾರೆ, ಅಪ್ಪ ಇದ್ದಾಗ ಮಾಡಿದ್ದಾರೆ. ಅದು ಬಿಟ್ಟರೆ ಇವರು ಏನೂ ಮಾಡಿಲ್ಲ ಅಂತಲೂ ಇಡೀ ಜನ ಬೇಸತ್ತಾಗಿದ್ದಾರೆ. ಸರ್, ಏನೋ ನಿನ್ನೆ ನಡೆದಂಥ ಗಲಾಟೆಗೆ ಕಾರಣ ಯಾರಿರ್ಬೋದು ಸರ್? ನೋಡಿ ಸರ್, ನಿನ್ನೆ ಫಸ್ಟ್ ಗಲಾಟೆ ನಡೆದು ಅಲ್ಲಿ ಒಂದು ಪ್ರೊಡಕ್ಟ್ ಹೋಗ್ತಾ ಇರುವಾಗ ಗಲಾಟೆ ಆಯಿತು. ಪ್ರೊಡಕ್ಷನ್ ಅಲ್ಲಿ ಒಂದು ಇದು ಹೋಗ್ತಾಯಿತ್ತು, ಯಾವುದು ಪ್ರೊಸೆಷನ್ ಹೋಗ್ತಾ ಇರುವಾಗ ಯಾರೋ ಕಿಡಿಗೇಡಿಗಳು ಒಂದು ಕಲ್ಲು ಹೊಡೆದು ಏನೋ ಗಲಾಟೆಗಳಾಗಿ ಅಲ್ಲಿ ಇದಾಗಿತ್ತು. ಅದು ಸಹಜ. ಒಂದು ಹೋಗ್ತಾರೆ, ಗುಂಪಲ್ಲಿ ಹೋಗ್ತಾರೆ, ಆ ಕಡೆ ಈ ಕಡೆ ಅದನ್ನು ನೋಡಿ ದೊಡ್ಡ ವಿಷಯನಲ್ಲ ಅದು. ಸೊ ಅದನ್ನು ಕರೆದು ಕುತ್ಕೊಂಡ್ಬಿಟ್ಟು ಅಲ್ಲಿ ಹಿರಿಯರಿಗೂ ಪಕ್ಕದಲ್ಲಿರೋರನ್ನ ಕೂಗಿ ಕರೆದು ಅದನ್ನು ಇವರು ತೀರಿಸ್ಕೋಬೇಕು. ಅದು ಬಿಟ್ಟು ಇವರು ಅಲ್ಲೇ ಹೋಗ್ಬಿಟ್ಟು ರಾಜಕೀಯಕ್ಕೋಸ್ಕರ ಅದನ್ನು ಧರಣಿ ಕೂತ್ಕೊಂಡು ಮತ್ತೊಂದು ಮಾಡೋದ್ರಲ್ಲಿ ಇರಲಿಲ್ಲ. ಅದು ಇದ್ರ ನಮ್ಮ ಕ್ಯಾತ್ಮನಹಳ್ಳಿಯಲ್ಲಿ ಯಾರೂ ಇರಲಿಲ್ಲ. ಹೊರಗಡೆ ಬಂದಿರೋ ಜನ ಅಲ್ಲಿ ಬಂದ್ಬಿಟ್ಟು ಧರಣಿ ಕೂತ್ಕೊಂಡು ಇದು ಮಾಡಿದ್ದಾರೆ. ಇದು ನೇರ ಹೊಣೆ ಯಾರು ಅಂತ ಅನ್ಸುತ್ತೆ ಸರ್ ಈ ಒಂದು ಗಲಾಭೆಗೆ? ನೋಡಿ, ನೇರ ಹೊಣೆ ನಾನು ಈಗ ಯಾರಿಗೂ ಹೇಳೋಕ್ಕಾಗಲ್ಲ. ಅಂದರೆ BJPಯವರು ಕುಂತಿದ್ರಲ್ಲಿ ಅದನ್ನು ಅದು ರಾಜಕೀಯ, ನಾನು ಹೇಳ್ತಾರೆ ರಾಜಕೀಯಕ್ಕೆ ಉಪಯೋಗ ಮಾಡೋದು. ಯಾರೋ ಮಾಡಿರ್ತಾರೆ, ಕಿಡಿಗೇಡಿ ಮಾಡಿರ್ತಾರೆ. ಅದನ್ನು ಇವರು ಅದನ್ನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡೋದು, ಇನ್ನೊಂದು ಮಾಡೋದು ತಪ್ಪು. ಅದು ಯಾರೇ ಆಗಿರೋ ತಪ್ಪು. ಮುಸ್ಲಿಮ್ ಆಗಲಿ, ಹಿಂದೂ ಆಗಲಿ, ಯಾರು ಮಾಡಿದ್ರು ತಪ್ಪು. ಅದನ್ನು ಶಾಂತಿ ಕಾಪಾಡಬೇಕಿತ್ತು. ಅದನ್ನು ನಾನು ಹೇಳ್ತಾ ಇದ್ದೆ ಅಷ್ಟೇ.
ಇದಿಷ್ಟು ಏನು ಈಗ ತಾನೇ ನಾಮಪತ್ರ ಸಲ್ಲಿಸಿದಂತಹ ಅಬ್ದುಲ್ಲಾ ಅವರ ಮಾತು. ಏನಂತಂದರೆ ಈ ಕ್ಷೇತ್ರದಲ್ಲಿ ಒಂದು 20 ವರ್ಷಗಳಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ಆಗಿರಲಿಲ್ಲ. ಹಾಗಾಗಿ ಜನ ಒಂದು ಬದಲಾವಣೆಯನ್ನು ಬಯಸಿದ್ದಾರೆ. ಹಾಗಾಗಿ ಮುಂದಿನ ದಿನ ನನ್ನನ್ನು ಅಧಿಕಾರಕ್ಕೆ ತರ್ತಾರೆ ಎನ್ನುವಂಥ ಆತ್ಮವಿಶ್ವಾಸದಲ್ಲಿ ಅಬ್ದುಲ್ಲಾ ಇರುವಂಥದ್ದು. ಅದೇ ಕೂಡ ಏನು ನಿನ್ನೆ ನಡೆದಂಥ ಒಂದು ಗಲಾಭೆ ಪ್ರಕರಣಕ್ಕೂ ಸಂಬಂಧಪಟ್ಟಂಗೆ ಮಾತಾಡಿದ್ರು. ಅಂತಂದರೆ ಏನು ಈ ಒಂದು ಘಟನೆಯಲ್ಲಿ ರಾಜಕೀಯ ಮಾಡುವುದು ಸರಿ ಬರೋದಿಲ್ಲ. ಹಾಗಾಗಿ ಎಲ್ಲರಲ್ಲೂ ಕೂಡ ನಾನು ಒಟ್ಟುಗೂಡಿಸಿ ಶಾಂತಿಯನ್ನು ಕಾಪಾಡ್ತೇನೆ, ಶಾಂತಿಯನ್ನು ತರ್ತೇನೆ ಎನ್ನುವಂಥ ಮಾತನ್ನು ಅಬ್ದುಲ್ಲಾ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ವಿನಯ್ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, STL TV, ಮೈಸೂರು.